ಇಂದು ನಾವು 2026ರ ಮೇಷರಾಶಿಯ ವಾರ್ಷಿಕ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ. 2026ರಲ್ಲಿ ಯಾವ ಕ್ಷೇತ್ರದಲ್ಲಿ ನಿಮ್ಮ ಪ್ರಗತಿ, ಯಾವ ಗ್ರಹಗಳು ಶಕ್ತಿ ತುಂಬಲಿವೆ, ದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳು ಸಂಭವಿಸಬಹುದು. ಮೇಷರಾಶಿಯ ವೀಕ್ಷಕರು, ನಾವು ಈ ವಿಶೇಷ ಜ್ಯೋತಿಷ ಯಾತ್ರೆ ಪ್ರಾರಂಭಿಸೋಣ ಬನ್ನಿ. ಮೇಷರಾಶಿಯ ಮೂಲತತ್ವ: ಶಕ್ತಿ, ಧೈರ್ಯ, ಉತ್ಸಾಹ ಮತ್ತು ನಾಯಕತ್ವಕ್ಕಾಗಿ ಪ್ರಸಿದ್ಧರು. 2026ರಲ್ಲಿ ನಿಮ್ಮ ಧೈರ್ಯ ನಿಮ್ಮ ದೊಡ್ಡ ಆಸ್ತಿಯಾಗಲಿದೆ. ಯೋಜನೆಗಳನ್ನು ಆರಂಭಿಸುವಾಗ ಸಣ್ಣ ಹಂತಗಳನ್ನು ಮೆಲುಕು ಹಾಕಿ ಮುಂದುವರಿಯುವುದು ಮಹತ್ವ. ಗ್ರಹಸ್ಥಿತಿ: ಗುರುಗ್ರಹ ಭಾಗ್ಯ, ಅವಕಾಶಗಳ ಗ್ರಹ. ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಹೊಸ ಬಾಗಿಲು ತೆರೆಯುತ್ತದೆ. ಶನಿ ಶ್ರಮದ ಫಲದ ಗ್ರಹ, ಹೆಚ್ಚು ಪರಿಶ್ರಮ ಮಾಡಿದರೆ ಉತ್ತಮ ಫಲ. ರಾಹು ಕೇತು ಸಂವಹನ ಮತ್ತು ಮಾತಿನ ಮೇಲೆ ಪ್ರಭಾವ. ನಿಮ್ಮ ಮಾತು ಯಶಸ್ಸಿಗೆ ಕಾರಣವಾಗಬಹುದು ಅಥವಾ ಅಡೆತಡೆ ತರಬಹುದು. ಉದ್ಯೋಗ ಮತ್ತು ವ್ಯವಹಾರ: ಜನವರಿಯಿಂದ ಮಾರ್ಚ್ ಹೊಸ ಯೋಜನೆಗಳು ಮತ್ತು ಸವಾಲುಗಳು. ಏಪ್ರಿಲ್ ಹೊಸ ಹುದ್ದೆ ಅಥವಾ ಉದ್ಯೋಗದಲ್ಲಿ ಪ್ರಗತಿ. ವ್ಯವಹಾರಗಳಿಗೆ ಹೊಸ ಒಪ್ಪಂದಗಳು, ವಿದೇಶ ಸಂಪರ್ಕಗಳು ಬೆಳೆಯಬಹುದು. ಜೂನ್ನಿಂದ ಸೆಪ್ಟೆಂಬರ್ ಹಣದ ಹೂಡಿಕೆಗಳಲ್ಲಿ ಎಚ್ಚರಿಕೆ. ಆಗಸ್ಟ್ ನಂತರ ಹೊಸ ಅವಕಾಶಗಳು ಬಾಗಿಲು ತಟ್ಟುತ್ತವೆ. ತಾಳ್ಮೆಯಿಂದ ನಿರ್ಧಾರ ಮಾಡಿ. ಆರ್ಥಿಕ ಸ್ಥಿತಿ: ಮೊದಲ ತ್ರೈಮಾಸಿಕ ಖರ್ಚು ಹೆಚ್ಚಾಗಬಹುದು, ವ್ಯಯವನ್ನು ಯೋಜಿಸಿ. ಮಾರ್ಚ್ ನಂತರ ಹಣದ ಒಳಹರಿವು ಸುಧಾರಣೆ. ಶನಿಯ ಪಾಠ: ಪ್ರತಿಯೊಂದು ರೂಪಾಯಿಗೂ ಉದ್ದೇಶ ಇರಲಿ. ಹೂಡಿಕೆ, ದೀರ್ಘಾವಧಿ ಯೋಜನೆಗಳನ್ನೇ ಆರಿಸಿ. ದಾನ ಅಥವಾ ಸೇವಾ ಕಾರ್ಯ, ಶುಭ ಲಾಭದ ಬಾಗಿಲು ತೆರೆದುಕೊಳ್ಳುತ್ತದೆ. ಪ್ರೇಮ ಮತ್ತು ವೈವಾಹಿಕ ಜೀವನ: ಹೊಸ ಪರಿಚಯಗಳು, ಗಂಭೀರ ಸಂಬಂಧಕ್ಕೆ ಅವಕಾಶ. ವೈವಾಹಿಕರು ಸಂಭಾಷಣೆಯ ಮುಖ್ಯ. ವಿರೋಧ ಬಂದರೆ ಶಾಂತವಾಗಿ ಮಾತನಾಡಿ. ಗುರುಗ್ರಹದ ಕೃಪೆಯಿಂದ ಭರವಸೆ ಮತ್ತು ನಂಬಿಕೆ ಹೆಚ್ಚುತ್ತದೆ. ಪ್ರೇಮ ಜೀವನದಲ್ಲಿ ನಿಜವಾದ ಸಂತೋಷವನ್ನು ಅನುಭವಿಸುವ ಅವಕಾಶ. ಕುಟುಂಬ ಮತ್ತು ಮನೆ: ಶಾಂತಿ, ಸಮಾಧಾನ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ. ಹಿರಿಯರ ಆರೋಗ್ಯ ಸುಧಾರಣೆ. ಮೇ ತಿಂಗಳಲ್ಲಿ ಗ್ರಹ ವ್ಯಯ ಹೆಚ್ಚಾಗಬಹುದು, ಆದ್ದರಿಂದ ಹಣದ ಯೋಜನೆ ಅಗತ್ಯ. ಆರೋಗ್ಯ ಮತ್ತು ಆತ್ಮಶಕ್ತಿ: ಶರೀರ ಮತ್ತು ಮನಸ್ಸು ಹೊಸ ಶಕ್ತಿಯಿಂದ ತುಂಬಿರುತ್ತದೆ. ಮಾರ್ಚಿಂದ ಅಕ್ಟೋಬರ್ ಒತ್ತಡ, ನಿದ್ರೆ ಸಮಸ್ಯೆಗಳು. ಬೆಳಗ್ಗೆ ಧ್ಯಾನ ಅಥವಾ ದೇವರ ನಾಮಸ್ಮರಣೆ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಯೋಗ ಪ್ರಕೃತಿಯಲ್ಲಿ ನಡೆಯುವುದು ಆಧ್ಯಾತ್ಮಿಕ ಶಾಂತಿ ತರುತ್ತದೆ. ದೇವರ ಕೃಪೆ ಮತ್ತು ಉಪಾಯಗಳು: ಗುರುವಾರ ಬೆಳ್ಳಿ ಅಥವಾ ಹಳದಿ ಹೂವು ಅರ್ಪಿಸಿ. ಬೆಳ್ಳಿ ಅಂದರೆ ಬಿಳಿ ಬಣ್ಣ. ಮಂತ್ರ: ಓಂ ಬೃಹಸ್ಪತಿಯೇ ನಮಃ 108 ಬಾರಿ ಜಪಿಸಿ. ದೀಪ ಹಚ್ಚುವಾಗ ದೇವರು ನನ್ನ ದಾರಿಯನ್ನು ಬೆಳಗಿಸಲಿ ಎಂದು ಮನಸ್ಸಿನಲ್ಲಿ ಹೇಳಿ. ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳಿ. ವರ್ಷದ ಸಾರಾಂಶ: 2026 ಬದಲಾವಣೆ, ಪ್ರಗತಿ, ಹೊಸ ದಾರಿಯ ವರ್ಷ. ಶನಿ ಪರಿಶ್ರಮ ಪರೀಕ್ಷೆ. ಗುರು ಬುದ್ಧಿ ಬೆಳಗಿಸುವುದು. ಧೈರ್ಯ ಹೊಸ ಅಧ್ಯಾಯ ಬರೆಯುವುದು. ಮಂತ್ರ: ನಂಬಿಕೆ ಇರಲಿ, ಪ್ರಯತ್ನ ಇರಲಿ, ದೇವರ ಕೃಪೆ ಖಂಡಿತ ದೊರೆಯುವುದು. ಅಲ್ಲ ಹಾಗೆ ಮುಂದಿನ ರಾಶಿಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಒಂದೊಂದೇ ಹೇಳ್ಕೊಡ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ, ಹಾಗೂ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.